ಥಿಯೇಟರ್ಗಳು ಸಿಗೋಕ್ಕೆ ಶುರು ಆಯಿತು. ಯಾರು ಮೊನ್ನೆ ಮಾಹಿತಿ ಕೊಡ್ತಾ ಇದ್ರು, ಆವತ್ತು ಚಿತ್ರಮಂದಿರಗಳು ಎಷ್ಟಿತ್ತು ಮಾಹಿತಿ ತಗೊಂಡೆ. 182 ಚಿತ್ರಮಂದಿರ ಇಡೀ ರಾಜ್ಯದಲ್ಲಿ ಇದ್ದಿದ್ದು ಆವತ್ತು. ಅದಾದಮೇಲೆ 1890 ಚಿತ್ರಮಂದಿರವರೆಗೂ ಕರ್ನಾಟಕದಲ್ಲಿ ಚಿತ್ರಮಂದಿರಗಳು ಬೆಳೀತಾ ಹೋಯಿತು. ಇದು ಯಾಕೆ ಬೆಳೀತಾ ಹೋಯಿತು ಅಂದರೆ, ಅಣ್ಣವರು ಮಾಡ್ತಿದ್ದಂಥ ಚಿತ್ರಮಂದಿರಗಳ ಬೇಡಿಕೆ ಇದ್ದದ್ರಿಂದ ಚಿತ್ರಮಂದಿರಗಳು ಎಲ್ಲರೂ ಕಟ್ಕೊಂಡ್ರು. ಅಲ್ಲಿಂದ ಬದುಕು ಕಟ್ಕೊಂಡವ್ರು ಎಷ್ಟು ಜನ? ಅಣ್ಣವರು ಒಬ್ಬರೇ ಬೆಳೀಲಿಲ್ಲಪ್ಪ, ರಾಜ್ಕುಮಾರ್ ಅವರು ಒಬ್ಬರೇ ಬೆಳೀಲಿಲ್ಲ. ಅವರು ಜೊತೆಯಲ್ಲಿ ಉದ್ಯಮವನ್ನು ಬೆಳೆಸ್ಕೋತಾ ಬಂದರು. ಆರಂಭ ಕಾಲದಲ್ಲಿ ತೆಲುಗು ನಿರ್ಮಾಪಕರು, ತಮಿಳು ನಿರ್ಮಾಪಕರು, ತೆಲುಗು ಛಾಯಾಗ್ರಾಹಕರು, ತೆಲುಗು ನಿರ್ದೇಶಕರು, ಹೀಗೆ ಪರಭಾಷೆಯವರು ಸುತ್ತ ಅವರಿಂದ ನಿರ್ಮಾಣ ಆಗ್ತಾ ಇತ್ತು ಚಿತ್ರಗಳು. ಅದಾದ ನಂತರ ಶುರುವಾಯಿತು ಕನ್ನಡ ನಿರ್ಮಾಪಕರಿಗೆ ಡೇಟ್ಸ್ಗಳು ಕೊಡ್ತಾ ಇದ್ರು. ಕನ್ನಡ ನಿರ್ದೇಶಕರುಗಳನ್ನ ಸ್ವಲ್ಪ ಟ್ಯಾಲೆಂಟ್ ಇದ್ರೆ ಸಾಕು, ಒಂದು ಒಳ್ಳೆ ಕಥೆ ಇದ್ರೆ ಸಾಕು, ಅವ್ರನ್ನೆಲ್ಲ ನಿರ್ದೇಶಕರಾಗಿ ಪ್ರಮೋಷನ್ ಮಾಡಿ ಆ ದಿಸೆಯಲ್ಲಿ ಬಂದವರೇ ಸಿದ್ಧಲಿಂಗಯ್ಯನವರಾಗಲಿ, ದೊರೆ ಭಗವಾನ್ ಅವರಾಗಲಿ, ಪುಟ್ಟಣ್ಣ ಕಣಗಾಲ್ ಅವರಾಗಲಿ, MS ರಾಜಶೇಖರ್ ಅವರು, ವಿಜಯ ರೆಡ್ಡಿ ಅವರು, ಸೋಮಶೇಖರ್ ಅವರು, ಶೇಷಗಿರಿ ರಾವ್ ಅವರು, ಹೀಗೆ ಅಣ್ಣವರು ಚಿತ್ರರಂಗವನ್ನು ಕಟ್ಟಿದರು. ಬರೀ ಅವರು ಕಲಾವಿದರಾಗಿ ಉಳ್ಕೊಂಡಿರ್ಲಿಲ್ಲ. ಇವತ್ತು ಯಾರು ಬಣ್ಣ ಹಚ್ಕೋತಾ ಇದ್ದಾರೆ ಇವತ್ತು ಪಾತ್ರ ಮಾಡೋದಕ್ಕೆ, ತಾವು ಬಣ್ಣ ಹಚ್ಕೊಳ್ಳೋಕೆ ಮೊದಲು ಒಂದ್ಸಲ ರಾಜ್ಕುಮಾರ್ ಅವರ ಫೋಟೋನ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಬಣ್ಣ ಹಚ್ಕೋಬೇಕು. ಆವತ್ತು ಡಬ್ಬಿಂಗ್ ನಿಷೇಧ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಾನು ನಿರ್ದೇಶಕ ಆಗ್ತಿರ್ಲಿಲ್ಲ, ಸಾಧುನು ಆರ್ಟಿಸ್ಟ್ ಆಗ್ತಿರ್ಲಿಲ್ಲ, ನಮಗೆ ವೇದಿಕೆನೇ ಸಿಗ್ತಾ ಇರಲಿಲ್ಲ, ನಾವು ಬೇರೆ ಏನೋ ಬದುಕು ಮಾಡಬೇಕಾಗಿತ್ತು. ಬಹಳಷ್ಟು ಕಲಾವಿದರು ಇವತ್ತು ಸಿನಿಮಾ ರಂಗದಲ್ಲಿ ಇರ್ತಾನೆ ಇರಲಿಲ್ಲ, ಚಿತ್ರರಂಗ ಎದ್ದೇಳ್ತಾ ಇರಲಿಲ್ಲ. 1890 ಚಿತ್ರಮಂದಿರಗಳಿದ್ದಿದ್ದು ಇವತ್ತೆಷ್ಟು ಚಿತ್ರಮಂದಿರ ಇದೆ? 300 ಚಿತ್ರಮಂದಿರ ಇಲ್ಲ. ಮಾಲ್ಗಳು ಬಿಟ್ಬಿಡಿ. ಯಾತಕ್ಕಾಯ್ತು ಇದು? ಪ್ರಶ್ನೆ ಮಾಡ್ಕೊಂಡು ನೋಡಿ, ಇದು ಯಾತಕ್ಕಾಯ್ತು? ಚಿತ್ರಮಂದಿರಗಳಿಗೆ ಚಿತ್ರಗಳ ಕೊರತೆ ಇದೆ, ಚಿತ್ರಮಂದಿರಗಳು ನಡೆಸೋದು ಕಷ್ಟ ಇದೆ. ಹಾಗಾಗಿ ಚಿತ್ರಮಂದಿರಗಳೆಲ್ಲ ಮುಚ್ಚುತ್ತಾ ಇದ್ದಾರೆ. ಕೆಲವೆಲ್ಲ ಮದುವೆ ಛತ್ರ ಆಗ್ತಿದೆ, ಕೆಲವೆಲ್ಲ ಕೆಡೋಗ್ಬಿಟ್ರು. ಅಣ್ಣ ಅವರು ಕಟ್ಟಿದ ಭವ್ಯವಾದ ಕನ್ನಡ ಚಿತ್ರರಂಗವನ್ನ ನಾವೆಲ್ಲ ಇವತ್ತು ಕೆಡವುತ್ತಾ ಇದ್ದೀವಿ. ಇನ್ನೊಂದು ವರ್ಷ ಕಳೆದ್ರೆ ಇನ್ನೂ 100 ಚಿತ್ರಮಂದಿರ ಕೆಡವುತ್ತೀವಿ. ಯಾರಿಗಾರು ಈ ಮಾತು ಮನದಟ್ಟಾಗಿದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ. ಯಾರಿಗಾರು ಮನದಟ್ಟಾಗಿದ್ರೆ, ಅವರು ಕಟ್ಟಿದ್ರು, ನಾವು ಕೆಡವುತ್ತಾ ಇದ್ದೀವಿ ಅಷ್ಟೇ. ಈ ಎದ್ದೇಳುತ್ತಾ ಚಿತ್ರರಂಗ ಗೊತ್ತಿಲ್ಲ ನನಗೆ. ನಾವೆಲ್ಲ ಇವತ್ತು ಚಿತ್ರರಂಗವನ್ನೇ ಬದುಕಿ ಚಿತ್ರರಂಗದಲ್ಲೇ ಬದುಕಬೇಕು ನಾವು. ಚಿತ್ರರಂಗ ಸಿಗ್ತಾ ಇದೆಯಾ? ಚಿತ್ರಮಂದಿರಗಳು ಸಿಗ್ತಾ ಇದೆಯಾ? ಚಿತ್ರಮಂದಿರಗಳೇ ಇಲ್ಲ ಅಂದರೆ ಸಿನಿಮಾ ಮಾಡಿ ಏನು ಪ್ರಯೋಜನ? ಮಾಲ್ಗಳು ಎಷ್ಟಿದೆ, ಎಷ್ಟು ಮಾಲ್ಗಳಿಗೆ ಥಿಯೇಟರ್ ಜನ ಬರ್ತಾರೆ, ಎಷ್ಟು ಕೇಂದ್ರಗಳಲ್ಲಿ ರಾಗಣ್ಣ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸಿನಿಮಾಗಳಲ್ಲಿ ಹಣ ಬರ್ತಾ ಇದ್ದಿದೆ BC ಕೇಂದ್ರಗಳಲ್ಲಿ. BC ಕೇಂದ್ರಗಳಲ್ಲಿ ಚಿತ್ರಮಂದಿರಗಳೆಲ್ಲ ಇಲ್ಲ. ಅಣ್ಣವ್ರ ಸಿನಿಮಾ ಬರೋವಾಗ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಟೆಂಟ್ಗಳು ಕಟ್ಟಕ್ಕೆ ಶುರು ಮಾಡಿದರು. ನಾನು ಯಾಕೆ ಈ ಮಾತೆಲ್ಲ ಹೇಳ್ತೀನಿ? ಚಿತ್ರರಂಗ ಇವತ್ತು ದುಸ್ಥಿತಿಯಲ್ಲಿದೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ, ಸರಗೋಯ್ದವರು ಇದ್ದಾರೆ. ನಾನು ಈ ವಿಷಯ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಅಣ್ಣ ಅವರ ಚಿತ್ರಗಳು ಬರೀ ಚಿತ್ರಗಳಾಗಿರಲಿಲ್ಲ ಸ್ವಾಮಿ. ನೋಡಿ, ನಾವೆಲ್ಲ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದಿದ್ದು ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ, ಒಳ್ಳೆ ಹಾಡಿದೆ ಅಂತಲ್ಲ, ಬರೀ ಅಣ್ಣವ್ರು ನೋಡೋಕೆ ಹೋಗ್ತಾ ಇದ್ದೀವಿ ಸಿನಿಮಾಗೆ. ಎಷ್ಟು ಸಲ ನೋಡ್ತಾ ಇದ್ದೇವೆ ಒಂದೊಂದು ಪಿಕ್ಚರ್ನ. ಯಾತಕ್ಕೆ ನೋಡ್ತಾ ಇದ್ವಿ ಅದು ಗೊತ್ತಿಲ್ಲ, ಒಂದು ಆಕರ್ಷಣೆ ಅದು. ಅವರು ಮನೆಗಳಿಗೆ ಬರಲಿಲ್ಲ, ಮನಸ್ಸೊಳಗೆ ಬಂದ್ಬಿಟ್ಟಿದ್ರು. ಅಧ್ಯಕ್ಷರು ಕೂತಿದ್ದಾರೆ, ಕಂಠೀರವ ಸ್ಟುಡಿಯೋ ಅಧ್ಯಕ್ಷ, ಅವರು ಪುಸ್ತಕ ಕೊಟ್ಟರು, ಓದ್ತಾ ಇದ್ದೆ ನಿಜಲಿಂಗಪ್ಪನವ್ರದ್ದು. ಅದರಲ್ಲಿ ಒಂದು ಪ್ರಸಂಗ ಬರ್ತದೆ. ಅವ್ರು ಮುಖ್ಯಮಂತ್ರಿಗಳಾಗಿರ್ತಾರೆ, ಅವ್ರಿಗೆ 9 ಜನ ಮಕ್ಕಳು. ಸಿನಿಮಾಗೆ ಹೋಗ್ಬೇಕು ಅಂತ ಆಸೆ ಅವ್ರಿಗೆ. ನೇರವಾಗಿ ಅವ್ರನ್ನ ಕೇಳೋಕ್ಕೆ ಧೈರ್ಯ ಇಲ್ಲ. ತಾಯಿಗೆ ಹೇಳ್ತಾರೆ, ಅಮ್ಮ ಪಿಕ್ಚರ್ಗೆ ಹೋಗ್ಬೇಕು ಅಂತ. ಆ ತಾಯಿ ನೇರವಾಗಿ ಗಂಡನಿಗೆ ಹೇಳೋಕ್ಕೆ ಭಯ. ಊಟ ಬಡಿಸುವಾಗ ಮೆಲ್ಲಗೆ ಹೇಳ್ತಾರೆ, ಮಕ್ಕಳು ಪಿಕ್ಚರ್ಗೆ ಹೋಗ್ಬೇಕಂತೆ ಅಂತ. ಅವ್ರು ತಕ್ಷಣ ಕೇಳ್ತಾರೆ, ರಾಜ್ಕುಮಾರ್ದು ಹೊಸ ಪಿಕ್ಚರ್ ಬಂದಿದೆಯಾ ಅಂತ. ಇಲ್ಲ, ಹಾಗಾದ್ರೆ ಹೋಗೋದು ಬೇಡ, ಬಂದ್ಮೇಲೆ ಹೋಗೋ ಕೇಳು ಅಂತ. ನೋಡಿ, ಅಂದರೆ
ಒಬ್ಬರು ಮುಖ್ಯಮಂತ್ರಿಗಳು ಆವಾಗ ಯಾವ ಇಸ್ವಿ ಅದು, ಆವತ್ತೇನೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ಬಿಟ್ಟು ಇನ್ಯಾವುದು ನೋಡಬೇಡಿ ಅನ್ನೋ ಥರ ಒಂದು ಸಂದೇಶ ಪ್ರತಿಯೊಬ್ಬರು ಮನೆ ಒಳಗಡೆ ಇತ್ತಲ್ಲ. ಆ ಥರದ್ದೊಂದು ಭಾವನೆಯನ್ನು ಅವರು ಸಿನಿಮಾಗಳ ಮುಖಾಂತರ ತಂದು ಕೊಟ್ರಲ್ಲ. ಅವ್ರಿಗೆ ಆಯುಷ್ ಎಷ್ಟು, ಅವ್ರದ್ದು ಇಲ್ಲ ಅಂತ ನಾವು ಅನ್ಕೊಳ್ಳೇಬಾರ್ದು, ಇದ್ದಾರೆ ಅವರು. ನೋಡಿ, ಇಷ್ಟು ಮಾತಾಡ್ತಿದ್ದೀವಿ ನಾವು, ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ಮಾತಾಡ್ಬೋದು. ಇನ್ನೊಂದು ಪ್ರಸಂಗ ಹೇಳಲೇಬೇಕು. ಅಪ್ಪು ಮದುವೆಯ ಹಿಂದಿನ ದಿನ ಚೌಲ್ಟ್ರಿಯಲ್ಲಿ ಭಾಳಷ್ಟು ಜನ ಹೊರಗಿನಿಂದ ಕಲಾವಿದರೆಲ್ಲ ಬಂದಿದ್ರು. ಅವಾಗ ದಕ್ಷಿಣ ಭಾರತದ ಶಿವಾಜಿ ಗಣೇಶನವರು ಬಂದಿದ್ರು. ಅಣ್ಣವರು ನನ್ನನ್ನು ಪರಿಚಯ ಮಾಡಿಕೊಟ್ರು, ನನ್ನ ಈ ಸಿನಿಮಾ ನಿರ್ದೇಶಕರು ಅಂತ. ಅವರಿಬ್ಬರಲ್ಲಿ ಏನು ಬಾಂಧವ್ಯ ಇದೆ ಅಂದರೆ, ಅವರನ್ನು ಇವ್ರು ಹೀರೋ ಅಂತಾರೆ, ಇವ್ರನ್ನ ಅವ್ರು ಹೀರೋ ಅಂತಾರೆ, ಒಬ್ಬರನ್ನೊಬ್ಬರು ಹೊಗಳ್ಕೋತಾ ಇದ್ದಾರೆ. ಅವಾಗ ಶಿವಾಜಿ ಗಣೇಶನವರು ಒಂದು ಮಾತು ಹೇಳಿದ್ರು, ಡೈರೆಕ್ಟ್ರೇ ಯಾರು ಬೇಕಾದರೂ ಹೀರೋ ಆಗ್ಬೋದು, ರಾಜ್ಕುಮಾರ್ ಆಗಕ್ಕಾಗಲ್ಲ ಅಂದರು. ರಾಜ್ಕುಮಾರ್ ಆಗಕ್ಕಾಗಲ್ಲ, ಸ್ವಲ್ಪ ಮನಸ್ಸು ಮಾಡಿದ್ರೆ ನೀವು ಶಿವಾಜಿ ಗಣೇಶನ್ ಥರ ಪಾರ್ಟ್ ಮಾಡ್ಬೋದು, ಬಟ್ ರಾಜ್ಕುಮಾರ್ ಆಗಕ್ಕಾಗಲ್ಲ. ಅವರ ಕಸ್ತೂರಿ ನಿವಾಸ ಸಿನಿಮಾನ ನಾನು ರೀಮೇಕ್ ಮಾಡಿದೆ ತೆಲುಗಲ್ಲಿ. ತುಂಬ ಆಸೆಪಟ್ಟು ಮಾಡಿದೆ. ಪ್ರತಿ ಸೀನಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದೆ ನಾನು. ಫಸ್ಟ್ ಕಾಪಿ ತಂದು ತೋರಿಸಿದ್ರು, ಫಸ್ಟು ಹೀರೋ ನೋಡಬೇಕು ಅಂತ ಹೇಳಿ ಹೋಗಿ ನೋಡಿದಾಗ ನನಗೆ ಭಾಳ ಭಯ ಶುರುವಾಗೋಯ್ತು. ಯಾಕೆ ಅಂದರೆ ರಾಜ್ಕುಮಾರ್ ಅವರು ಮಾಡಿದ ಹಾಗೆ ನಾನು ಮಾಡಲಿಲ್ವಲ್ಲ ಅಂತ. ಪಿಕ್ಚರ್ ಆಮೇಲೆ ಏನಾಯ್ತು ಅದು ಬೇರೆ ವಿಚಾರ. ಒಂದು ಮಾತು ಹೇಳಿದ್ರೆ ಆಮೇಲೆ ನಾವು ತಮಿಳ್ನಾಡವ್ರು ತುಂಬ ಅದೃಷ್ಟ ಮಾಡಿದ್ದೀವಿ ಸರ್. ಯಾಕೆ ಶಿವಾಜಿ ಗಣೇಶನ್ ಸಿನಿಮಾ ಇಲ್ಲಿ ಬರುತ್ತೆ, ಅದೇ ಥರ ರಾಜ್ಕುಮಾರ್ ಸಿನಿಮಾ ಅಲ್ಲಿ ಬರಲ್ಲ, ಕಂಪೇರ್ ಮಾಡಿ ನನ್ನನ್ನು ಬೈಯೋದಕ್ಕೆ. ಹಾಗಾಗಿ ನಾನು ಎಸ್ಕೇಪ್ ಮಾಡಿಬಿಟ್ಟು ನೋಡಿ, ಇದು ಮುಖಸ್ತುತಿ ಹೇಳಿದ್ದಲ್ಲ ಅದು. ಅದಾದ್ಮೇಲೆ ಅವ್ರು ಶಂಕರ್ ಗುರು ಮಾಡ್ತಾರೆ. ಶಂಕರ್ ಗುರು ಮಾಡುವಾಗ ದೊಡ್ಡ ಘಟನೆ ನಡೆದಿದೆ. ಅದು 3 ಪಾತ್ರ ಮಾಡಬೇಕು. ಸಿನಿಮಾ ನೋಡಿದ ತಕ್ಷಣ ಅವರು 2 ಪಾತ್ರ ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಗುರು ಪಾತ್ರ ನನ್ನ ಕೈಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ರಾಜ್ಕುಮಾರ್ ಅವರು ನಾನು ಆರಂಭದಲ್ಲಿ ಯಾವಾಗ ನೋಡಿದ್ದು ಆವಾಗಿಂದ ಈಗಿನವ್ರಿಗೆ ಒಂದೇ ಆಕಾರ ಇದೆ, ಅವ್ರಿಗೆ ಸ್ವಲ್ಪನೂ ದಪ್ಪ ಆಗಿಲ್ಲ. ನಾನು ಹಾಗಲ್ಲ, ಅವಾಗ ಬಂದೆ, ಅದಾದ್ಮೇಲೆ ಚೆನ್ನಾಗಿ ತಿಂದು ಹೊಟ್ಟೆ ದಪ್ಪ ಆಗೋಯ್ತು ನನಗೆ. ನಾನು ಗುರು ಪಾತ್ರ ಹೇಗೆ ಮಾಡಲಿ ಅಂತ ತುಂಬ ಭಯಪಟ್ಟು ಆ 3ನೇ ಪಾತ್ರ ಮಾಡಿದ್ದಾರೆ. ಅವಾಗ ಕ್ಯಾಸೆಟ್ ಆಗಲಿ CD ಆಗಲಿ ಇರಲಿಲ್ಲ, ಸಿನಿಮಾ ಹಾಕ್ಕೊಂಡೇ ನೋಡಬೇಕು. ಸಿನಿಮಾ ಒಂದೊಂದು ಶೆಡ್ಯೂಲ್ ಬ್ರೇಕ್ ಮಾಡಿ ಆ ಸಿನಿಮಾ ಹಾಕ್ಕೊಂಡು ನೋಡಿ ಆ ಸಿನಿಮಾ ಮಾಡಿ